ಹೋಗಿದ್ಲಲ್ಲ, ಏನಾಯ್ತು? ರಿಸಲ್ಟ್ ಮುಖದಲ್ಲೇ ಕಾಣಿಸ್ತಿದ್ಯಲ್ಲ ಅತ್ತೆ. ನಿಂತ್ಕೊಳ್ಳಿ, ಅಡ್ಬಾಯ್ ಹಾಕ್ಬೇಡ. ಏನಪ್ಪ ಹೋಗಿದ್ ಕೆಲ್ಸ ಏನಾಯ್ತು? ನನ್ ಕೆಲಸ ಮಾಡಿಸ್ಕೊಳ್ಳೋ ಯೋಗ ಅವ್ರಿಗಿಲ್ಲ ಕಣಮ್ಮ. ಪ್ರಶ್ನೆಗಳು ಕೇಳ್ತಾರೆ, ನಾನು ಜಾಣತನದಿಂದ ಉತ್ತರ ಕೊಟ್ರು ಒಪ್ಕೊಳ್ಳೋದೇ ಇಲ್ಲ. ನಮ್ಮ ದೇಶ ದಿಢೀರಂತ ಮುಂದೆ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರು. ಅದಕ್ಕೆ ನೀವೇನ್ ಹೇಳಿದ್ರಿ? ಹಿಂದ್ಗಡೆಯಿಂದ ತಳ್ಳಿದ್ರೆ ಮುಂದೆ ಬರುತ್ತೆ ಅಂದೆ. ಕಳ್ಸಿದ್ರ? ಹಿಂದೂ ಮಹಾಸಾಗರದಲ್ಲಿ ಹೋಗ್ಬಿಟ್ಟು ಸಾಯಿ ಅಂದ್ರು. ಬಿಟ್ಲಾ? ನೀನು ಈ ಮನೆ ಸನ್ನಿನ್ಲೋ ಅಂತ ನಿಮ್ ಬಾಸಿಗೆ ಹೇಳಿಲ್ವಾ? ಜಾಜಕ್ಕೆ ನಾನು ಗಂಡು ಕಲಿ ವಂಶದ ಏಕೈಕ ಮನೆಯ ಅಂದೆ. ಅದಕ್ಕೇನಂದ್ರ? ಅದ್ಯಾವ್ ತಗಡು ವಂಶಾರಿ ರೇ, ಎಲ್ಲ ಕಲಾ ಹಾಕಿಸ್ಕೊಂಡು ಕಾಲಾಸಿ ಪಳ್ಯ ಮನಿತಾರೆ ಅಂತಂದ್ರು. ಇನ್ಮೇಲಿಂದ ನೀನು ಬಣ್ಣ ಹಾಕೋದ್ ಬಿಟ್ಬಿಡು. ಮೈ ಗಾಡ್, ನಮ್ಮ ವಂಶಕ್ಕೆ ತಗಡು ವಂಶ ಅಂದ್ರ? ಮೊದಲು ನಮ್ಮದು ಚಿನ್ನದ ವಂಶ ಆಗಿತ್ತಮ್ಮ. ಯಾವತ್ತು ನೀನು ಬರಗಾಲಿಟ್ಟು ಒಳಗೆ ಬಂದ್ಯೋ ಆವತ್ತು ತಗಡು ವಂಶ ಆಯ್ತು. ಈ ಜಾಜತ್ಗೆ ಆ ಪ್ಯೂನ್ ಹೇಳ್ದ ನೋಡಿ, ಮಿನಿಸ್ಟ್ರಿ ಕೈಲೋ ದೊಡ್ಡ ಅಧಿಕಾರಿ ಕೈಲೋ ಇಲ್ಲ ರೌಡಿಗಳ ಕೈಲೋ ಇನ್ಫ್ಲೂಯೆನ್ಸ್ ಮಾಡಿಸಿದ್ರೆ ನಿಮ್ಗೆ ಕೆಲಸ ಸಿಗ್ಬಹುದು ಅಂತ. ಮತ್ತೇನೆ ಇದಾಳಲ್ಲಪ್ಪ, ಸಮಾಜ ಸೇವಕಿ. ಇವ್ರ ಕೈಲೇ ಒಂದ್ ಮಾತು ಹೇಳ್ಸು, ಕೆಲಸ ಸಿಕ್ಕಿದ್ರು ಸಿಕ್ಕಬಹುದು. ಜಾಜತ್ಗೆ ಅವ್ರ ಫೋನ್ ನಂಬರ್ ಕೊಡ್ತೀನಿ, ನೀವ್ ಒಂದ್ಸತಿ ಮಾತಾಡಿ. ನೋ ಫೋನ್ ನಲ್ಲಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಾನೇ ನಿಮ್ ಬಾಸ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ನಿನಗೆ ಕೆಲಸ ಕೊಡಿಸ್ತೀನಿ. ನಿಮ್ ಬಾಸ್ ನನಗೆ ಕೆಲಸ ಕೊಡಲ್ಲ ಅಂತಂದಿದ್ರಲ್ಲ, ಈಗ ಒಬ್ಬರನ್ನ ಕರ್ಕೊಂಡ್ ಬಂದಿದ್ದೀನಿ. ಅವ್ರನ್ನ ನೋಡ್ತಿದ್ದ ಹಾಗೆ ನಿಮ್ಮ ಬಾಸು ಗಡ 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 ಅಂತ ನಡುಗಿ ನನಗೆ ಕೆಲಸನ ಕೊಟ್ಟು ಬಿಡ್ಬೇಕು. ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ? ಮಿನಿಸ್ಟರ್ನ? ನನ್ನೊಂದೇನ್ರ ಕೇಳ್ತೀರ, ಅಲ್ಲಿ ನೋಡ್ರಿ. ಇವರು ಮಿನಿಸ್ಟ್ರಾ? ನೀರ್ ಕುಡಿಯೋ ಸ್ಟ್ರಾ ತರ ಇದಾರೆ. ಮುಚ್ಚ ಬಾಯ್ನ. ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ಎಲ್ಲಾ ಪಾರ್ಟಿಗಳಲ್ಲೂ ಕೆಲಸ ಮಾಡಿರೋ ಒಬ್ಬ ದೊಡ್ಡ ರಾಜಕಾರಣಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ವೇರ್ ಇಸ್ ದ ಬಾಸ್ ಚೇಂಬರ್? ಇದೆ ಮೇಡಮ್. ಏನೋ ಮಕ ನೋಡ್ತಿದ್ಯಾ? ಗುಡ್ ಮಾರ್ನಿಂಗ್ ಹೇಳಲ್ಲ. ಬಂದಿರ್ದು ಕಾಂಜಿಪಿಂಗ್ ಬರ್ತಾರಲ್ಲ, ನಿಮ್ಗೆ ಗೊತ್ತಾಗುತ್ತೆ ಮೇಡಮ್. ಬನ್ನಿ. ನಮಸ್ಕಾರ. ಮೈ ನೇಮ್ ಇಸ್ ಜಾಜು ಜಂಬಲ್ದಿನಿ, ಆಲ್ ಪಾರ್ಟೀಸ್ ಎಕ್ಸ್ಪರ್ಟ್. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮನ್ನ ನೋಡ್ತಾ ಇದ್ರೆ ರಾಷ್ಟ್ರ ನಾಯಕಿ ನೋಡಿದಾಗ ಆಗ್ತಾ ಇದೆ. ನನ್ನಿಂದ ಏನಾಗಬೇಕು ಮೇಡಮ್? ಇಡೀ ಸಿಟಿಲಿರೋ ಮಹಿಳಾ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಯಾರಿಗೆ ಎಲ್ಲಿ ಹೆಲ್ಪ್ ಬೇಕು ಅಲ್ಲಿ ನಾನು ಇರ್ತೀನಿ. ಕೆಲಸ ಇಲ್ದವ್ರಿಗೆ ಕೆಲಸ ಕೊಡಿಸ್ತೀನಿ, ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡ್ತೀನಿ. ಅದೇ ನನ್ನ ನೇಮ್. ಇವನು ನಮ್ಮ ಹುಡುಗ. ಇವನು ನಿಮ್ಮ ಹತ್ರ ಇಂಟರ್ವ್ಯೂಗೆ ಬಂದಾಗ ನೀವೇನೋ ತುಂಬಾ ರಫ್ ಅಂಡ್ ಟಫ್ ಆಗಿ ನಡ್ಕೊಂಡ್ರಂತೆ. ಕ್ಷಮಿಸಿ ಮೇಡಮ್, ಇಂಥವ್ ಹಿಂದೆ ನಿಮ್ಮಂತ ರಾಜಕಾರಣಿ ಇರ್ತಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಮೇಡಮ್. ಈಗೇನು ನಮ್ಮ ಹುಡುಗಗೆ ಕೆಲಸ ಕೊಡ್ತಿರೋ ಅಥವಾ ಇಲ್ವೋ? ಅಲ್ಲ ಮೇಡಮ್, ನಮ್ಮ ದೇಶ ಮುಂದೆ ಬರೋದಿಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಈ ಅಯೋಗ್ಯ ಹಿಂದಿನಿಂದ ತಳಬೇಕು ಅಂತ ಹೇಳ್ತಾನಲ್ಲ, ಇಂಥವನಿಗೆ ಕೆಲಸ ಕೊಡೋದಿಕ್ಕೆ ನನ್ನ ತಲೆ ಏನ್ ಕೆಟ್ಟಿದ್ಯಾ ಇಲ್ಲ ಹುಚ್ಚಿನ ಕಳೆದಿದ್ಯಾ? ಹುಡಿ ರಾಜಕಾರಣಿಗಳೆಲ್ಲ ಬಂದು ಕೆಲಸ ಕೊಡಿ ಅಂತ ಹೇಳಕ್ಕೆ ನಾವೇನು ಕೆಲಸದ ಫ್ಯಾಕ್ಟ್ರಿ ಇಟ್ಟಿದೀವ? ಹೇಳ್ರಿ ಮೇಲೆ. ನೋಡಿ, ನೀವು ನಮ್ಗೆ ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡ್ತಾ ಇದೀರಾ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ. ಏನ್ರಿ ಮಾಡ್ತೀರಾ? ಪ್ರೈಮ್ ಮಿನಿಸ್ಟರ್ ಕಡೆಯಿಂದ ಫೋನ್ ಮಾಡಿ ನನಗೆ ಹೆದರ್ಸ್ತೀರಾ? ನಾನು ಹೆದರೋನಲ್ಲ. ನಿಮ್ಮ ಆಟ ಏನು ನನ್ನ ಹತ್ರ ನಡೆಯೋದಿಲ್ಲ. ಏನೋ ಕಿತ್ತೋದ ರಾಜಕಾರಣಿಗಳೆಲ್ಲ ಒಳಗೆ ಬಿಡ್ತಾ ಇದೆಯಲ್ಲೋ ಬದ್ಮಾಶ್. ನೀವೇ ಹೋಗ್ತಾರ ಇಲ್ಲ ಕತ್ತಿಗೆ ತೊಳ್ಬೇಕಾ? ನಾವೇ ಹೋಗ್ತೀವಿ. ಮಹಿಳಾ ಸಂಘದ ಪ್ರೆಸಿಡೆಂಟ್ ಅಂತೆ, ಆಲ್ ಪಾರ್ಟೀಸ್ ಎಕ್ಸ್ಪರ್ಟ್ ಅಂತೆ. ನೋಡಪ್ಪ, ಇಲ್ಲಾಗಿರೋಂಥ ವಿಷಯನ ಯಾರ ಹತ್ರನೂ ಬಾಯ್ ಬಿಡಕ್ ಹೋಗ್ಬೇಡ. ಸಿಕ್ಕಾಪಟ್ಟೆ ಇನ್ಸಲ್ಟ್ ಆಗ್ಬಿಡುತ್ತೆ. ಟೇಕ್ ದಿಸ್ 100. ಮೇಡಮ್, ಇನ್ನೂ ಸ್ವಲ್ಪ ಕೊಟ್ಟಿದ್ರೆ ನಮ್ ಬಾಸ್ ಸೀಕ್ರೆಟ್ ಬಿಟ್ಕೊಡ್ತಿದ್ದೆ. ಬಾಸ್ ಸೀಕ್ರೆಟಾ? ಟೇಕ್ ದಿಸ್ 500. ಅದೇನು ಅಂತ ಹೇಳು. ನಮ್ ಬಾಸ್ ಸ್ವಲ್ಪ ತಿಕ್ಲ ಹುಚ್ಚು ಅಂತ ಇನ್ನೂ ಗೊತ್ತಾಗಿಲ್ಲ. ನಿಮ್ ಹುಡ್ಗನ್ ಕೆಲಸ ಸಿಗ್ಬೇಕು ಅಂದ್ರೆ ಹೈ ಲೆವೆಲ್ ಇನ್ಫ್ಲೂಯೆನ್ಸ್ ಬೇಕು. ಬಾಸು ಯಾರ ಮಾತನ್ನ ಜಾಸ್ತಿ ಕೇಳ್ತಾರೆ? ರೌಡಿ ಪೆರಮಾಡು ಅಂತ ಒಬ್ಬ ಇದ್ದಾನೆ. ಅವನ ಹೆಸರು ಕೇಳಿದ್ರೆ ಸಾಕು, ಬಾಸು ಗಡಗಡ ಅಂತ ಅಡ್ಗೆ ನಿಮ್ ಹುಡ್ಗನ್ ಕೆಲಸ ಕೊಟ್ಬಿಡ್ತಾರೆ. ನೀವೆಲ್ಲರೂ ಸೇರ್ಕೊಂಡು ಮಾಡೋ ಕೆಲಸ ಬಂದಂದಲ್ಲ ಕಣ್ರಿ. ರೇ, ಆ ಪೆರಮಾಳ ಹೆಸರನ್ನು ಮಾತ್ರ ನಾನು ಕೇಳಿದೀನಿ ಕಣ್ರಿ. ಅವನ್ ಯಾರು, ಏನ್ ಕತೆ, ಎತ್ತ, ಎಲ್ಲಿರ್ತಾನೆ ಒಂದು ಗೊತ್ತಿಲ್ಲ. ಅಂತದ್ರಲ್ಲಿ ಅವ್ನು ಎಲ್ಲಿ ಅಂತ ಬಿಡುತ್ತೆ, ಹೇಗೆ ಅಂತ ಒಪ್ಪಿಸ್ತಾರೆ. ಅಣ್ಣಯ್ಯ, ನಿಂಗೆ ಗೊತ್ತಿಲ್ಲದೆ ಇರೋರು ಯಾರು ಇಲ್ಲ. ನೀನ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ಯಾ ಅಂದ್ಮೇಲೆ ರೌಡಿಗಳ ಪರಿಚಯ ನಿಂಗೆ ಇದ್ದೇ ಇರುತ್ತೆ. ಆ ರೌಡಿಗಳೆಲ್ಲ ಒಬ್ಬ ಪೆರುಮಾಳ್ ಆಗಿರ್ತಾನಲ್ವಾ? ರೌಡಿಗಳು ಅಂದ್ರೆ ನನ್ನ ನಿನ್ನಂಗೆ ಸಾದಾ ಸೀದಾ ಇರ್ತಾರೆ ಅನ್ಕೊಂಡ್ಬಿಟ್ಟಿದ್ದೀನಿ. ಕೈನಲ್ಲಿ ಮಚ್ಚು, ಲಾಂಗು, ಚಾಕು, ಚೂರಿ ಇರುತ್ತೆ. ಹೇಗೆ ಒಪ್ಪಿಸ್ಲಿ ನಾನು? ಸ್ವಲ್ಪ ಮನಿ ಕೊಟ್ಬಿಡಿ. ಕೇಳಿ ರೌಡಿಗಳು ಕಂಡ್ರೆ ಬೇಡ ಅಂದ್ರೆ ಅವ್ರ ಹತ್ರ ಸಾಕಷ್ಟು ದುಡ್ಡು ಬಂದು ಬೀಳ್ತಾ ಇರುತ್ತೆ. ಇನ್ನು ನೀವು ಕೂಡ ಸ್ವಲ್ಪ ಮನೆ ಇಕ್ಕೊಂಡು ಅವನೇನು ಮಾಡ್ತಾನೆ, ಜಾಸ್ತಿ ಕೇಳ್ತಾನೆ. ಎಲ್ಲಿಂದ ತಂದ್ಕೊಡು. ಈಗ ನೀನೇನಾದ್ರೂ ನಮ್ಮ ಯಜಮಾನ್ರ ಕೆಲಸ ಕೊಡ್ಸಿಲ್ಲ ಅಂದ್ರೆ ಆಸ್ತಿಲಿ ಪಾಲ್ ಕೊಡ್ಬೇಕಾಗತ್ತೆ. ಕೆಲಸನ ನೀನೇ ಯೋಚನೆ ಮಾಡಿ. ಆಯ್ತು ಬಿಡ,
ನೋಡಮ್ಮ, ಈಗ ಒಂದು ಕೆಲಸ ಮಾಡ್ತೀನಿ. ನಮ್ಮ ಪದ್ದಪ್ಪನಿಗೆ ಪೆರುಮಾಳ್ ಅಂತ ವೇಷ ಹಾಕ್ಸ್ಬಿಟ್ಟು ಅವನ್ನೇ ಬಿಟ್ಟು ಹೆಸರಿಸ್ಬಿಡ್ತೀನಿ. ಇದಕ್ಕೆ ಪದ್ದು ಹಾಕ್ಬೇಕಲ್ಲ. ಅವನ ಯೋಗ್ಯತೆನೇ ಬರೀ 200 ರೂಪಾಯಿ ಅಷ್ಟು ಕೊಡ್ತೀನಿ. ಅಷ್ಟ್ರ ಮೇಲೂ ಜಾಸ್ತಿ ಕೇಳ್ದಂದ್ರೆ 2 ಬಿಟ್ಟು ಒಪ್ಪಿಸ್ತೀನಿ. ಯಾರಣ್ಣ ನೀನು? ನಾನು ಮಾಳ ರೌಡಿ ಪೆರುಮಾಳ್. ಏನಾಗ್ಬೇಕಾಗಿತ್ತಪ್ಪ? ನಿಮ್ಮ ಮನೆಯಲ್ಲಿ ಒಂದು ಅಲಮೇರಾ ಇದೆ. ಆ ಅಲಮೇರಾ ಒಳಗಡೆ ಗಂಡುಗಲಿ ವಂಶಕ್ಕೆ ಸೇರಿರೋ ಒಡವೆಗಳಿದೆ. ಆ ಒಡವೆಗಳನ್ನ ಒಳ್ಳೆ ಮಾತಲ್ಲಿ ತಂದು ನನ್ನ ಕೈ ಮೇಲೆ ಇಟ್ಟರೆ ಸರಿ, ಇಲ್ಲಾಂದ್ರೆ ಮನೆಯವರೆಲ್ಲ ನಿಮ್ಮ ಹೆಸರಲ್ಲಿ ವಡೆ ತಿನ್ಬೇಕಾಗುತ್ತೆ. ಅಲ್ಲಮ್ಮ, ಅಲ್ಮೇರಾನಲ್ಲಿರೋ ಒಡವೆ ವಿಷಯ ಇವರಿಗೆ ಗೊತ್ತಾಯ್ತು? ಕಳ್ಳಲು ಎಲ್ಲ ನೋಡ್ಕೊಂಡೇ ಬಂದಿರ್ತಾರಮ್ಮ. ನೋಡಿ, ನಮ್ಮ ಯಜಮಾನ್ರಿಗೆ ಇನ್ನೂ ಕೆಲಸ ಸಿಕ್ಕಿಲ್ಲ. ಅವ್ರಿಗೆ ಕೆಲಸ ಸಿಗೋವರೆಗಾದ್ರೂ ನಾನು ಬದುಕಿರ್ಬೇಕು ಪೆರುಮಾಳಣ್ಣ. ಸುಮ್ಮನಿರಣ್ಣಯ್ಯ, ಈ ಪೆರುಮಾಳಣ್ಣ ನನಗೆ ಚಾಕು ತೋರಿಸ್ತಾನೆ. ನೀವು ತಿಳ್ಕೊಂಡ್ರೆ ಹಾಗೆ ಇವನ್ ರೌಡಿ ಪೆರುಮಾಳ್ ಅಲ್ಲ, ನಮ್ಮ ಪದ್ದಪ್ಪ. ಏನ್ರಿ ಮತ್ತೆ ಬಂದಿದ್ರಾ? ನಾಚಿಕೆ ಆಗಲ್ಲ ನಿಮ್ಗೆ? ನೆನ್ನೆನೇ ಹೇಳಿಲ್ವಾ ಕೆಲಸ ಕೊಡೋದಿಲ್ಲ ಅಂತ? ನೀವ್ ಕೆಲ್ಸ ಕೊಡಲ್ಲ ಅಂದ್ರೆ ನಾವು ಬಿಟ್ಬಿಡ್ತೀವಾ? ನಮ್ಮನ್ನ ಏನು ಅನ್ಕೊಂಡಿದ್ದೀರಾ? ನಮಗೂ ಜನ ಗೊತ್ತ್ರಿ. ಏನ್ ಜನ ಗೊತ್ತು ನಿಮಗೆ, ಏನ್ ಇನ್ಫ್ಲೂಯೆನ್ಸ್ ಇದೆ ಅಂತ ನೆನ್ನೆನೆ ನೋಡೋನಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನಮ್ಮನ್ನ ಏನು ಅನ್ಕೊಂಡಿದ್ದೀರಾ? ನಮ್ಗೆ ರೌಡಿಗಳು ಗೊತ್ತು, ರಾಷ್ಟ್ರ ನಾಯಕರು ಗೊತ್ತು. ಹೇಳಿ, ಪೊಲೀಸ್ ಕರ್ಸ್ಬೇಕಾ, ಮಿನಿಸ್ಟರ್ ಕರ್ಸ್ಬೇಕಾ, ಅಥವಾ ರೌಡಿ ಪೆರುಮಾಳ್ ಕರ್ಸ್ಬೇಕಾ? ರೌಡಿ ಪೆರುಮಾಳ್ ನಿಮಗೆ ಗೊತ್ತಾ? ಗೊತ್ತಾ? ನೆನ್ನೆ ಅವರು ನಮ್ಮ ಮನೆಗೆ ಬಂದಿದ್ರು. ನಿಮ್ ವಿಷಯ ಎಲ್ಲ ಹೇಳಿದೀನಿ, ನಿಮ್ಮನ್ನ ಕಚ್ಚಿಸ್ತೀನಿ ಅಂತ ಹೇಳ್ತಾ ಇದ್ರು. ಅಯ್ಯೋ, ಬೇಡ ಬೇಡ ಬೇಡ. ನೀವು ಬೇಡ ಅಂದ್ರೆ ನಾವು ಬಿಟ್ಬಿಡ್ತೀವಾ? ಪೆರುಮಾಳ್ ಸರ್, ಕಮ್. ಕ್ಷಮಿಸಿ ಸರ್, ನಾನು ನಿಮ್ಮ ಹೆಸರು ಕೇಳಿದ್ದೆ. ಇವತ್ತು ಸಾಕ್ಷಾತ್ ನಿಮ್ಮ ದರ್ಶನ ಆಗೋಯ್ತು ಸರ್. ನಾನು ಇಲ್ಲಿವರೆಗೂ ಬರೋ ಹಾಗೆ ನೀನು ಮಾಡ್ಕೋಬಾರ್ದಿತ್ತು. ಸರ್, ಇವರೆಲ್ಲ ನಿಮ್ಮ ಕಡೆಯರು ಅಂತ ನನಗೆ ಗೊತ್ತಾಗಲಿಲ್ಲ ಪೆರುಮಾಳ್ ಸರ್. ನಾನು ದುಡ್ಡಿಗಾಸೆ ಪಡೋ ದರ್ಬೇಸಿ ಅಲ್ಲ. ನಾನು ಒಂದು ಫೋನ್ ಮಾಡಿದ್ರೆ ಸಾಕು, ಮನೆಗೆ ಲಕ್ಷ ರೂಪಾಯಿ ಬಂದು ಬೀಳುತ್ತೆ. ನೀನು ಈ ಹುಡುಗನಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದ ವಿಷಯ ನನಗೆ ಗೊತ್ತಾಯ್ತು. ಅದಕ್ಕೆ ಇಲ್ಲಿ ಬಂದೆ. ಹೇಳು, ಈ ಗನ್ನಲ್ಲಿ ನಿನ್ನ ಸುಟ್ಟು ಸಾಯಿಸ್ಲಾ, ಇಲ್ಲ ಈ ಚಾಕುಲ್ ನಿನ್ನ ಚುಚ್ಚಿ ಸಾಯಿಸ್ಲಾ? ಬೇಡ ಸರ್, ಬೇಡ. ನಾನಿನ್ನು ಬದುಕಬೇಕು. ಏಯ್ ಬಲದೇವ, ಮತ್ತೆ ನಾನಿಲ್ಲಿ ಬರೋ ಹಾಗೆ ಮಾಡ್ಕೋಬೇಡ. ಬಸ್ ಫೋನ್. ಮಿನಿಸ್ಟ್ರಾ? ಸರಿ, ಇನ್ನು ಅರ್ಧ ಗಂಟೆಲಿ ಬರ್ತೀನಿ. ಮಸಾಲೆ ದೋಸೆಗೆ ಆರ್ಡರ್ ಮಾಡಿರಿ. ಸರ್, ನೀವಿನ್ನೂ ಈ ಕೇಸ್ನ ಫೈನಲೈಸ್ ಮಾಡ್ಲೇ ಇಲ್ಲ. ಬಲದೇವನಿಗೆ ಗ್ರಹಚಾರ ನೆಟ್ಟಿಗಿದ್ರೆ ಈ ಹುಡುಗನಿಗೆ ಕೆಲಸ ಕೊಡ್ತಾನೆ. ಹಾಗೇನಾದ್ರೂ ಅವನು ಕೆಲಸ ಕೊಡ್ಲಿಲ್ಲ ಅಂದ್ರೆ ನನಗೆ ಒಂದೇ ಒಂದು ಮಿಸ್ಡ್ ಕಾಲ್ ಕೊಡಿ. ನಿನ್ನ ಹೆಂಡತಿ ಮಗಳನ್ನ ಕಿಡ್ನಾಪ್ ಮಾಡಿದ್ರೆ ಮುಂಬೈ ಕಂತಲೇ ಹರಾಜ್ ಹಾಕ್ಬಿಡ್ತೀನಿ. ಅಯ್ಯೋ ಬೇಡ ಸರ್, ಬೇಡ ಬೇಡ. ಇವನಿಗೆ ಕೆಲಸ ಕನ್ಫರ್ಮು. ದಟ್ಸ್ ಲೈಕ್ ಅ ಗುಡ್ ಬಾಯ್. ಲೈಕ್ ಚಂಪ, ನನ್ನ ಸೊಸೆನ ಬಂಡಲ್ ಬಡಾಯಿ ಕೊಚ್ಕೊಳ್ಳೋಳು ಅಂದ್ಕೊಂಡಿದ್ದೆ. ಕೊಡ್ಬೋದಿಲ್ಲ ಕಣಿ, ಒಳಿಯಂದಿರಿಗೆ ಕೆಲಸ ಕೊಡಿಸೇ ಬಿಟ್ರಲ್ಲ. ಮನೆಯವ್ರಿಗೆ ಈ ಜನದಲ್ಲಿ ಕೆಲಸ ಎಲ್ಲಿ ಸಿಕ್ತಿತ್ತತೆ? ಸುಳ್ಳು ಹೇಳಿ ಕೆಲಸ ಕೊಡಿಸ್ದಂಗಾಯ್ತು. ಅದ್ರಿಂದ ಎಷ್ಟು ದಿವಸ ಇರುತ್ತೋ ಬಿಡುತ್ತೋ. ಚಂಪ, 1000 ಸುಳ್ಳು ಹೇಳಿ ಮದ್ವೆ ಮಾಡು, ಒಂದಾದ್ರೂ ಸುಳ್ಳು ಹೇಳಿ ಕೆಲಸ ಗಿಟ್ಟಿಸ್ಕೊಂತ ಗಾದೆನೇ ಇದೆ. ಗಾದೆಗೆ ಏನೇನೋ ಸೇರಿಸ್ಕೊಂಡು ಹೇಳ್ತಾ ಇದ್ಯಾ? ಅವೆಲ್ಲ ನಿನಗೆ ಯಾಕೆ? ನಮ್ಮ ಯಜಮಾನ್ರು 3 ದಿನದಿಂದ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ತಿಂಗಳ ಸಂಬಳ ಎಷ್ಟು ಗೊತ್ತಾ? 50,000 ರೂಪಾಯಿ. ಅದನ್ನ ನೀನ್ ನೋಡ್ಬೇಕು ಅಂದ್ರೆ 3 ವರ್ಷ ಬೆಳಗ್ಬೇಕು. ವಿಷಯ ಏನು ಅಂತ ಗೊತ್ತಾದ್ರೆ ನೀವೆಲ್ಲ ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀರಾ. ಕೆಲಸ ಕಿತ್ಕೊಂಡೋಯ್ತಾ? ಇಲ್ಲ, ಬಿಡ್ಲನಿಗೆ ಕೆಲಸ ಕೊಟ್ಟ ಬಾಸ್ ಬಲ್ದೇವ್ ಅವರು ನಮ್ಮನೆ ಕಡೆ ಬರ್ತಿದ್ದಾರೆ. ಒಂದು ಯಾವ್ದೇ ಕಾರಣಕ್ಕೂ ನೀನು ಅವ್ರ ಕಣ್ಣಿಗೆ ಕಾಣಿಸ್ಕೊಬಿಡ. ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೋ. ಸುಮ್ಸುನೆ ಬಚ್ಚಿಟ್ಕೊಳಕ್ಕಾಗತ್ತಾ? ಅಕ್ಕೆ, ನೀವ್ ಈ ಅವತಾರದಲ್ಲಿರೋದನ್ನ ಅವ್ರು ನೋಡಿದ್ರೆ ಬಂಡವಾಳ ಬಯಲಾಗ್ಬಿಡುತ್ತೆ. ಕರೆಕ್ಟು. ಅಮ್ಮ, ನಮ್ಮ ಯಜಮಾನ್ರ ಬಾಸ್ನ ನಾನು ಹೇಗೋ ಸಂಭಾಳಿಸ್ತೀನಿ. ನೀವಿಬ್ರು ಇಲ್ಲೇ ಇದ್ರೆ ಕೆಲಸ ಕೆಡುತ್ತೆ. ಮೊದಲು ಜಾಗ ನಮ್ಮ ಯಜಮಾನ್ರಿಗೆ ಕೆಲಸ ಕೊಟ್ಟಂತ ಪುಣ್ಯಾತ್ಮ ನೀವು. ಅಯ್ಯೋ, ನಂದೇನಿದೆಯಮ್ಮ, ಎಲ್ಲ ಪರಮಾತ್ಮನ ಲೀಲೆ. ಹೌದು, ಜಾಜಿ ಅವರಿದಾರ? ಅದು ಅವರು ಫೋನಲ್ಲಿ ಬಿಸಿ ಇದ್ದಾರೆ, ಬರ್ತಾರೆ. ಹಲೋ,
ಅದಾ ಓಕೆ ಓಕೆ, ಅದನ್ನೆಲ್ಲ ಪಾರ್ಟಿ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ ಬಾಯ್. ಪಲ್ಲು, ಈ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಬಿಡು. ಅದಕ್ಕೆ ಇದು ಆಲ್ರೆಡಿ ಸ್ವಿಚ್ ಆಫ್ ಆಗಿದೆ. ಮೋಸ್ಟ್ಲಿ ಬ್ಯಾಟ್ರಿ ಡೌನ್ ಆಗಿರ್ಬೇಕು. ಹೇಳಿ ಸರ್, ಏನ್ ಸಮಾಚಾರ? ನಿಮಗೆ ಪೆರುಮಾಳು ಇಷ್ಟು ಕ್ಲೋಸ್ ಅಂತ ಮೊದಲು ನನಗೆ ಗೊತ್ತಾಗೋಗಿದ್ರೆ ಇಷ್ಟೊಂದು ರಗಳೇನೆ ಆಗ್ತಾ ಇರಲಿಲ್ಲ ಮೇಡಮ್. ಆಕ್ಚುಲಿ ಏನ್ ಗೊತ್ತಾ, ನಮ್ ಪೆರುಮಾಳ್ ಸರ್ಗೆ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ನಮ್ ಕೆಲಸ ಎಲ್ಲ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಮಾಡಿ ಮುಗಿಸಿರ್ತಾರೆ. ಪೆರುಮಾಳು ನಿಮಗೆ ಅಷ್ಟೊಂದು ಕ್ಲೋಸಾ? ಅಫ್ಕೋರ್ಸ್, ನಿಮ್ಮ ಆಫೀಸಿಗೆ ಬಂದಾಗ ನಿಮಗೆ ಗೊತ್ತಾಗ್ಲಿಲ್ವಾ? ಹೌದೌದು, ನೋಡಿದೆ ಮೇಡಮ್, ನಿಮ್ಮಿಂದ ನನಗೊಂದು ಸಣ್ಣ ಸಹಾಯ ಆಗಬೇಕಾಗಿದೆ. ಸಹಾಯನಾ? ನೋಡಿ ಸರ್, ಇಡೀ ಮಹಿಳಾ ಸಂಘನೇ ನಂದು, ನಾನೇ ಅದು ಪ್ರೆಸಿಡೆಂಟು. ನೀವು ಎಲ್ಲೇ ಕರೆದ್ರು ನಾನು ಅಲ್ಲಿ ಬಂದು ಸ್ಪೀಚ್ ಮಾಡ್ತೀನಿ. ಯು ಡೋಂಟ್ ವೆರಿ, ಮೈಕನ್ನು ನಾನೇ ತರ್ತೀನಿ. ಅದಲ್ಲ ಮೇಡಮ್, ಪೆರುಮಾಳ ಹೆಸರು ಕೇಳಿದ್ದೆ, ನೋಡೇ ಇರಲಿಲ್ಲ. ಅವ್ರು ನಮ್ಮ ಆಫೀಸಿಗೆ ಒಂದೇ ಒಂದ್ಸಲ ಬಂದಿದ್ದು. ನಾನು ಎಷ್ಟೋ ಸರಿ ಫೋನ್ ಮಾಡಿದೆ, ಫೋನಿಗೆ ಸಿಗ್ತಾ ಇಲ್ಲ. ಅವ್ರಿಗೆ ಪ್ರತಿ ತಿಂಗಳು 1 ಲಕ್ಷ ಕಳಿಸ್ಕೊಡ್ತಾ ಇದ್ದೀನಿ. ಹೌದೌದು, ಈ ವಿಷಯ ನನಗೆ ಹೇಳಿದ್ದಾರೆ. ಮೇಡಮ್, ನಮ್ಮ ಫ್ಯಾಮಿಲಿ ತುಂಬಾ ಕಷ್ಟದಲ್ಲಿದೆ ಮೇಡಮ್. ಒಬ್ಬ ಮಿನಿಸ್ಟರ್ ಮಗ ನನ್ನ ಮಗಳ ಮೇಲೆ ಕಣ್ಣು ಹಾಕ್ಬಿಟ್ಟಿದ್ದಾನೆ. ಮಿನಿಸ್ಟರ್ ಸನ್ನು ನಿಮ್ಮ ಮಗಳ ಮೇಲೆ ಐಸ್ ಹಾಕಿದಾನ? ನನ್ನ ಮಗಳು ಮದುವೆ ಆಗ್ಬೇಕು ಅಂತ ಪಟ್ಟು ಹಿಡಿದ್ಬಿಟ್ಟಿದ್ದಾನೆ. ಆದ್ರೆ ಅವನ ಕ್ಯಾರೆಕ್ಟರ್ ಸರಿ ಇಲ್ಲ, ಅದೇ ನನಗೆ ಭಯ. ಮಗಳನ್ನ ಕೊಡಲ್ಲ ಅನ್ನೆ. ನಾನೇನಾದ್ರೂ ಹಾಗಂದ್ರೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ತೀನಿ ಅಂತ ಹೆದರ್ಸ್ತಿದ್ದಾನೆ ಮೇಡಮ್. ಯು ಡೋಂಟ್ ವರಿ, ಮಹಿಳಾ ಸಂಘದಲ್ಲಿ ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅವನ ವಿರುದ್ಧ ಘೋಷಣೆ ಕೂಗಿಸ್ತೀನಿ. ಅದೆಲ್ಲ ಏನು ಆಗಲ್ಲ ಮೇಡಮ್. ಪೆರುಮಾಳ್ನ ಕರೆಸಿ ಆ ಮಿನಿಸ್ಟರ್ ಮಗನ ಕೈ ಕಾಲು ಮುಗಿಸ್ಬೇಕು ಮೇಡಮ್. ಪೆರುಮಾಳ್ ಸರ್ನ ಮತ್ತೆ ಕರೆಸ್ಬೇಕಾ? ಹೌದು ಮೇಡಮ್, ಪೆರುಮಾಳ್ನ ಕರೆಸ್ಬೇಕು, ಅದು ಇವತ್ತೇ ಕರೆಸ್ಬೇಕು. ಇಲ್ಲಾಂದ್ರೆ ನಾಳೆ ಬಂದು ಮಿನಿಸ್ಟರ್ ಮಗ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ತಾನಂತೆ. ನಾನು ಏನ್ ಮಾಡ್ಲಿ ಮೇಡಮ್? ನೋಡಿ, ನಾನು ಫೋನ್ ಮಾಡಿದ ತಕ್ಷಣ ಪೆರುಮಾಳ್ ಸರ್ ಬರಕ್ಕಾಗಲ್ಲ. ಅವ್ರು ಎಲ್ಲೆಲ್ಲಿ ಇರ್ತಾರೋ ಯಾರಿಗೆ ಗೊತ್ತು? ಈಗ ತಾನೇ ಹೇಳಿದ್ರಿ, ಒಂದು ಫೋನ್ ಮಾಡಿದ್ರೆ ಸಾಕು ಬಂದು ನಮ್ಮ ಕೆಲಸ ಮಾಡ್ಕೊಡ್ತಾರೆ ಅಂತ. ಯಾವಾಗಲೂ ಒಂದೊಂದ್ಸಲ ಬರ್ತಾರಷ್ಟೇ, ಹಾಗಂತ ಈಗೆಲ್ಲ ಬರಕ್ಕಾಗಲ್ಲ. ಏನ್ ಮೇಡಮ್, ನಿಮ್ಮ ಇಟ್ಲಿನಿಗೆ ಕೆಲಸ ಕೊಟ್ಟು ನಾನು ಪೆರುಮಾಳಿಗೆ ಹೇಳಿ ಇದೊಂದು ಸಣ್ಣ ಸಹಾಯ ಮಾಡೋಕ್ಕಾಗಲ್ವಾ? ನೋಡಿ, ತುಂಬಾ ಕಷ್ಟಪಟ್ಟು ಪೆರುಮಾಳ್ ಸರ್ನ ಒಂದ್ಸಲ ಕರ್ಸಿದ್ದೀನಿ. ಮತ್ತೆ ಕರ್ಸ್ಬೇಕು ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಈಗೇನು ಪೆರುಮಾಳ್ನ ಕರೆಸ್ತಿರೋ ಇಲ್ಲ ವಿಟ್ಲಿನ ಕೆಲಸನ ತೆಗೆದು ಹಾಕ್ಲಾ? ಹಾಗೆ ಮಾತ್ರ ಮಾಡ್ಬೇಡಿ ಸರ್, ಪ್ಲೀಸ್. ಅದಕ್ಕೆ ಏನಾದ್ರೂ ಮಾಡ್ಕೊಡ್ಸ್ಬಿಡಿ. ಹೇಗೆ ಕರೆಸ್ಲಿ? ಹಬಿ ಹಬಿ ವಾಟ್ ಮಾಡಿರ್ ಗುಬ್ಬಿ, ಏನೋ ಮಾಡ್ಕೊಂಡಿದ್ರ ಅನ್ಸುತ್ತೆ. ಹಬಿ, ಅಲ್ಲಿ ನಿಂತ್ಕೊಂಡು ಏನ್ರಿ ಮಾಡ್ತಾ ಇದೀರಾ? ಬನ್ನಿ ನನ್ನ ಪಕ್ಕ ಕುತ್ಕೊಳ್ಳಿ. ನನ್ನ ಹಬಿ ಯಾವಾಗ್ಲೂ ಅಷ್ಟೇ, ಕಂಡವ್ರ ಮುಂದೆ ನನ್ನ ಪಕ್ಕ ಕುತ್ಕೊಳ್ಳಕ್ಕೆ ತುಂಬಾ ಮುಜುಗರ ಪಟ್ಕೋತಾರೆ. ನನಗೆ ಯಾಕೆ ಮುಗಿಸ್ಕಾರ? ನೀವು ಕರೆಯೋದು ಹಚ್ಚಿಲ್ಲ, ನಾನು ಬರೋದು ಹಚ್ಚ. ಈಗೇನು ಇಲ್ಲಿ ಕುತ್ಕೊಳ್ಳ ಇಲ್ಲ ನಿಮ್ಮ ಮೇಲೆನೆ ಕುತ್ಕೊಂಡ್ಬಿಡ್ಲ? ಸದ್ಯಕ್ಕೆ ಪಕ್ಕದಲ್ಲೇ ಕುತ್ಕೊಳ್ಳಿ. ಕಾಮಿಡಿ. ಕೇಳಿಸ್ಕೊಳ್ಳಿ ಇಲ್ಲಿ. ಗೊತ್ತಾಗ್ಬಿಟ್ಟು, ನನಗೆಲ್ಲ ಗೊತ್ತಾಗ್ಬಿಟ್ಟು. ಅದು ನೋಡಿ ಮಾನ್ಯ ಬಲದೇವ್ ಅವರೇ, ಅದು ನಮ್ಮ ಪೆರುಮಾಳ್ ಅವರು ಇದಾರಲ್ಲ, 1 ತಿಂಗಳ ಮಟ್ಟಿಗೆ ತಪ್ಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಪೊಲೀಸರ ಕಾಟ ಇದೆ. ಪೆರುಮಾಳಿಗೆ ಪೊಲೀಸ್ ಕಾಟನ? ಮತ್ತೆ ಮೊನ್ನೆ ನಮ್ಮ ಆಫೀಸಿಗೆ ಬಂದಿದ್ರು. ಅದು ಅವರು ಹಂಗ್ ಬಂದಿದ್ದಾರೆ. ಹಂಗೆ ಅಂದ್ರೆ ನೀವು ಹೆಂಗೆ ಅಂತ ಕೇಳ್ತಿರಲ್ವಾ, ಅದು ಕದ್ದು ಮುಚ್ಚಿ ಬಂದ್ಬಿಟ್ಟಿದ್ದಾರೆ ಅಷ್ಟೇ. ಹಾಗೆ ಇನ್ನೊಂದ್ಸರಿ ನಮ್ಮ ಆಫೀಸಿಗೆ ಬಂದು ಕೇಳಿ. ಅರೆ, ಹಂಗೆಲ್ಲ ಅವರು ಬರಕ್ ಆಗಲ್ಲ ಕಣ್ರಿ. ಈಗ ಅದನ್ನೆಲ್ಲ ಬಿಟ್ಟಾಕ್ರೆ, ಇಷ್ಟಕ್ಕೂ ನಿಮಗೆ ತೊಂದರೆ ಕೊಡ್ತಾ ಇರೋರು ಯಾರು ಅಂತ ನನ್ನ ಹತ್ರ ಹೇಳ್ರಿ. ಆ ಮಿನಿಸ್ಟರ್ ಮಗ ರಾಜವರ್ಧನ ನಾಳೆ ಬರ್ತಾನಂತೆ, ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ತಾನಂತೆ. ಯಾರಾದ್ರೂ ಅಡ್ಡ ಬಂದ್ರೆ ಅಡ್ಡಡ್ಡ ಮಲಗಿಸ್ಬಿಡುದು ಅಂತ ಹೆದರ್ಸ್ತಾ ಇದ್ದಾನೆ. ಅದು ಯಾವುದಕ್ಕೂ ನಾನು ಪೆರುಮಾಳ್ ಸಾಹೇಬ್ರಿಗೆ ಒಂದು ಮಾತನ್ನ ತಿಳಿಸ್ತೀನಿ. ಒಬ್ಬ ಪಕ್ಷ ಅವ್ರು ಏನಾದ್ರು ಒಂದ್ ವೇಳೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ರೆ ಬೇರೆ ಯಾರನ್ನಾದ್ರೂ ಕಳ್ಸಿಕೊಡ್ತಾರೆ ಬಿಡಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನನಗಿರೋದು ಒಬ್ಳೆ ಮಗಳು. ನಮಗೂ ಇರೋದು ಇವ್ರು ಒಬ್ಬರೇ ಏನ್ರ ಕಣ್ರಿ. ನಾನು ಬರಲ್ಲ, ಮತ್ತೇನು ಬರಕ್ ಹೋಗ್ಬೇಡಿ. ನಾನೇ ಅಲ್ಲಿಗೆ ಬಂದೇನೋ ಒಂದು ವ್ಯವಸ್ಥೆ ಮಾಡ್ತೀನಿ. ನೀವು ಮಾಡೋದು ಅನ್ನೋದೇನ್ರಿ, ಮಿನಿಸ್ಟರ್ ಮಕ್ಕಳಿಗೆ ನಮ್ಮಂತ ಜನಸಾಮಾನ್ಯರು ಬುದ್ಧಿ ಕಲ್ಸಕ್ಕಾಗತ್ತೇನ್ರಿ? ಒಂದು ತಪ್ಪನ್ನು ಮಾಡ್ಬಿಡ್ತೀರಾ, ಅದು ಮುಚ್ಚಕ್ಕೆ ಮತ್ತೆ 108 ತಪ್ಪನ್ನು ಮಾಡಿಸ್ತೀರಾ. ನನಗಿದೇ ಆಗಲ್ಲ. ಹೋಗ್ರಿ, ಏನಾದ್ರು ಮಾಡ್ಕೊಂಡು ಸಾಯ್ರಿ. ಹಬಿ ಪ್ಲೀಸ್, ಹಬಿ ಇದು ಒಂದು ಕೇಸಲ್ಲಿ ಬಚಾವ್ ಮಾಡ್ಬಿಡಿ ಪ್ಲೀಸ್. ಆಯ್ತು ಬಿಡಿ, ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಮಾವ ಅಂತ ನಿನಗೆ ಗೌರವ ಕೊಡ್ತಾ ಇದೀನಿ. ನಿನ್ ಮಗಳನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ? ಯಾರ ನೀನು? ನಾನು ಯಾರಾದ್ರೂ ಆಗಿರ್ಲಮ್ಮ, ನೀನು ಯಾರು ಅಂತ ಒಪ್ಕೋಗಳು. ರಾಜವರ್ಧನ ಮಿನಿಸ್ಟರ್ ಮಗ, ನೀನ್ ಯಾರು? ನಾನು ಹರ್ಷವರ್ಧನ, ನಿಮ್ಮ ಅಪ್ಪನಿಗೆ ಕೋಟ್ ಹಾಕ್ಬಿಟ್ಟು ಮಿನಿಸ್ಟರ್ ಮಾಡಿದವನು. ನನ್ನನ್ನ ಇಲ್ಲಿಗೆ ಕಳ್ಸಿಕೊಟ್ಟಿರೋದು ಯಾರು ಅಂತ ಗೊತ್ತಮ್ಮ? ಯಾರು? ಪೆರುಮಾಳ. ಸದ್ಯಕ್ಕೆ ನಾನು ಬರೋದಕ್ಕಾಗಲ್ಲ, ನೀನೇ ಹೋಗಿ ಡೀಲ್ ಮಾಡು ಅಂತ ಹೇಳಿದ್ದಾನೆ. ಇನ್ನೊಂದು ಸಲ ನಮ್ಮ ಈ ಸಾಹೇಬ್ರ ಮಗಳ ಸುದ್ದಿಗೆ ನೀನು ಏನಾದರೂ ಬಂದ್ರೆ
ಅತಿಯಾಗಿ ವರ್ತಿಸ್ತೆ, ದಯವಿಟ್ಟು ಕ್ಷಮೆ ಇರಲಿ. ಅಯ್ಯೋ ಅಯ್ಯೋ ಅಯ್ಯೋ, ಸಮಯಕ್ಕೆ ಸರಿಯಾಗಿ ಬಂದು ನಾನು ಬಚಾವ್ ಮಾಡ್ಬಿಟ್ರಿ. ಪೆರ್ಮಾಳ್ ಅವರಿಗೆ ನಾನು ನಮಸ್ಕಾರ ತಿಳಿಸಿ. ಮಾಮೂಲಿ 1 ಲಕ್ಷ ಕೊಡ್ತೀನಲ್ಲ, ಅದ್ರ ಜೊತೆಗೆ ಇನ್ನೊಂದು ಲಕ್ಷ ಸೇರಿಸ್ಕೊಡ್ತೀನಿ. ಇದನ್ನ ತಗೊಂಡೋಗಿ ಪೆರ್ಮಾಳ್ ಕೊಟ್ಬಿಟ್ಟು. ಯಾರ ಕೈಲಿ ಓಡಿಸ್ಕೊಂಡ್ ಬಂದಿದೆಯಲ್ಲೋ, 4 ಜನರ ಹತ್ರ ಹೋಗಿ ಓಟ್ ಕೇಳೋದು ಹೆಂಗೋ? ಯಾವನ ಹೊಡೆದಿದ್ದು? ಅವ್ನು ಯಾವನೋ ಪೆರುಮಾಳ್ ಕಡೆನಂತೆ ಒಂದ್ ಚೆನ್ನಾಗಿ ಹೊಡೆದ್ಬಿಟ್ಟ. ಪೆರುಮಾಳ ನಾನು ಹಾಕಿದ ಬಿಸ್ಕೆಟ್ ತಿನ್ಕೊಂಡು ಬಿದ್ದಿದ್ದ ನಾಯಿ ಅವ್ರ ಕಡೆ ಕಳಿಸಿ ನಿನ್ಗೆ ಹೊಡೆಸಿದಾನ? ಮಾಡ್ತೀನಿ. ಪೆರುಮಾಳ, ಯಾಕೆ ಏನು ಅಂತ ಕೇಳ್ಬೇಡ. 6ನೇ ಕ್ಲಾಸಲ್ಲಿ ಇದ್ದೀನಿ, ನೆಟ್ಟಿಗೆ ಬಂದ್ರೆ ಸರಿ, ಇಲ್ಲಾಂದ್ರೆ ನಿನ್ನ ಗತಿ ನೆಟ್ಗಾಗಲ್ಲ. ಏನೋ ಪೆರುಮಾಳ, ನನ್ನ ಮಗ ಆ ಬಲ್ದೇವನ ಮಗನ ಮದುವೆ ಮಾಡ್ಕೋಬೇಕು ಅಂತ ಇದ್ರೆ ಯಾರೋ ರೌಡಿಗಳನ್ನ ಬಿಟ್ಟು ಹೊಡಿಸ್ತೀಯಾ? ನಾನಾ ಇಲ್ವಲ್ಲಣ್ಣ. ರೇ ಸಾಕು ಸುಮ್ಮನೆ ರೀ. ಅವ್ನು ಯಾವನೋ ಬಂದ್ಬಿಟ್ಟು ಸರಿಯಾಗಿ ತದಕ್ಬಿಟ್ಟ. ಕೇಳಿದಕ್ಕೆ ಪೆರುಮಾಳ್ ಕಡೆವನು ಅಂದ. ಅಣ್ಣ ಗೊತ್ತಾಗೋಯ್ಬಿಡೋಣ. ಯಾರೋ ಪುಡಿ ರೋಡಿಗಳು ನನ್ನ ಹೆಸರು ಹೇಳ್ಕೊಂಡು ಈ ಕೆಲಸ ಮಾಡ್ತವ್ರೆ. ಅಣ್ಣ ಅವ್ನು ಯಾರು ಅಂತ ಹುಡುಕ್ಬಿಟ್ಟು ಬಾಳ ಕಟ್ ಮಾಡಿ ಬಂದ್ಬಿಡ್ತೀರಣ್ಣ. ಅಲ್ಲ, ಆ ಬಲ್ದೇವ್ ಮಗಳನ್ನ ನನ್ನ ಮಗ ಮದುವೆ ಮಾಡ್ಕೊಳ್ತಾನೆ ಮಾಡ್ಬೇಕು, ಇಲ್ಲ ಅಂದ್ರೆ ನಿನ್ ತೀತಿ ಮಾಡ್ಬಿಡ್ತೀನಿ. ಮಗಳೇ, ನೀನು ಮೈಸೂರಲ್ಲೇ ಇರೋ, ಯಾವುದೇ ಕಾರಣಕ್ಕೂ ಇಲ್ಲಿ ಬರಬೇಡ. ಅಜ್ಜಿ ಮನೇಲಿ ಆರಾಮಾಗಿರೋ. ನಾನು ಆಗಾಗ ಫೋನ್ ಮಾಡಿ ವಿಚಾರಿಸ್ಕೊಡ್ತಾ ಇರ್ತೀನಿ. ಏ ಬಲ್ದೇವ, ಮಿನಿಸ್ಟ್ರು ಮಗನ್ಗೆ ಓಡಿಸ್ತಾನ ನೀನು? ಯಾರು ನೀನು? ನಾನು ಯಾರು ಗೊತ್ತಿಲ್ವಾ? ನಾನೇ ಕಡೆ ಪೆರ್ಮಾಳು. ಪೆರುಮಾಳು ಯಾರು ಅಂತ ನನಗೆ ಗೊತ್ತಿಲ್ವೇನೋ? ನೀನ್ ಯಾರೋ ಗುಬಾಲ್ ಇರ್ಬೇಕು, ಮೊದಲು ಕಳ್ಸ್ಕೋ. ನಾನೇ ಕಣ ಪೆರ್ಮಾಳು. ಅದಕ್ಕೇನಿದೆ ಸಾಕ್ಷಿ? ಸಾಕ್ಷಿ? ಅಣ್ಣ ನಮಸ್ಕಾರ ಅಣ್ಣ. ಅವತ್ ಯಾರೋ ನಿನ್ನ ಹೆಸರು ಹೇಳ್ಕೊಂಡು ಬಂದಿದ್ದ ಕಣ. ಅದನ್ನ ಆಮೇಲೆ ವಿಚಾರಿಸ್ಕೊಂತೀನಿ. ನೋಡೋ, ಮಿನಿಸ್ಟ್ರು ಮಗನ ಜೊತೆ ನಿನ್ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕು, ಆಯ್ತಾ? ಅರ್ಧ ಗಂಟೆ ಬಿಟ್ಕೊಂಡ್ ಕೊಡ್ತೀನಿ. ನಾನು ಹೇಳಿದ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನಿಂತ ಜಾಗದಲ್ಲಿ ಎತ್ತು ಬಿಡ್ತೀನಿ. ಹಲೋ ಜಾಜಿ ಅವ್ರ, ನಾನು ಬಲದೇವಮ್ಮ ಮಾತಾಡ್ತಾ ಇರೋದು. ಅವತ್ತು ಬಂದವನು ಡೂಪ್ಲಿಕೇಟ್ ಪೆರುಮಾಳು, ಈಗ ಒರಿಜಿನಲ್ ಪೆರುಮಾಳು ಬಂದು ನಿನ್ನ ಮಗಳನ್ನ ಒಪ್ಸು ಅಂತ ಹೇಳ್ತಾ ಇದ್ದಾನೆ. ನಾನು ಏನು ಮಾಡಲಿ? ಈಗ ತಾನೇ ವಿಟ್ಲನ್ ಬಾಸು ಫೋನ್ ಮಾಡಿದ್ರು, ನಿಜವಾದ ಪೆರಿಮಾಳು ಬಂದ್ಬಿಟ್ಟಿದಾನಂತೆ. ಈ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಬೇಕು. ಈಗ ಹೆಂಗೋ ಒರಿಜಿನಲ್ ಪೆರಿಮಾಳು ಆಫೀಸಿಗೆ ಬಂದ್ಬಿಟ್ಟಿದ್ದಾನೆ. ಈಗ ನಾವು ಪದ್ದಪ್ಪನ ಪೆರಿಮಾಳು ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ವಿ. ಈಗ ಒರಿಜಿನಲ್ ಪೆರಿಮಾಳು ಮುಂದೆ ಪದ್ದಪ್ಪನ ಕರ್ಕೊಂಡೋಗಿ ಇವನೇ ಒರಿಜಿನಲ್ ಪೆರಿಮಾಳು ಅಂತ ವಾದ ಮಾಡ್ಬಿಡೋಣ. ಅವನು ಇವನೊಂದ್ಸಲ ನೋಡ್ತಾನೆ, ಇವನ್ ವಿಕೃತಿ ಆಕಾರಕ್ಕೆ ಎದ್ಕೊಂಡು ಮನೆ ಬಿಟ್ಟು ಹೋಗ್ತಾನೆ. ಹೆಂಗೆ ಯಾಕಪ್ಪ ಪಾಂಡ್ರಂಗ, ನನಗೆ ಮದುವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ ಅನ್ನೋದು ಗೊತ್ತಿದ್ದು ನನ್ನ ಆ ಪೆರುಮಾಳ್ಗೆ ಬಲಿ ಕೊಡ್ಬೇಕು ಅಂತ ಮಾಡಿದ್ಯಾ? ಇಲ್ಲಪ್ಪ, ನಾನು ಹೋಗೋದಿಲ್ಲ. ನನಗೂ ಈ ಗ್ರೂಪ್ಗೆ ಯಾವ ಸಂಬಂಧನೂ ಇಲ್ಲ. ನಾನು ನಿನ್ನ ಆಪ್ತ ಮಿತ್ರ, ನನಗೆ ಸಹಾಯ ಮಾಡೋದು. ನಿನಗೆ ಸಹಾಯ ಮಾಡೋದಕ್ಕೆ ನಾನು ಸಹಾಯಕ್ಕಾಗುತ್ತೇನೋ? ವಿಟ್ಲ, ಕೆಲಸ ತಾನೇ ಹೋಗ್ಲಿ ಬಿಡೋ, ನಂತರ ಆರಾಮಾಗಿ ಇದ್ಬಿಡುವಂತೆ. ಅಣ್ಣಯ್ಯ, ಈಗ ನಮ್ಮ ಯಜಮಾನ್ರ ಕೆಲಸನೂ ಉಳ್ಕೋಬೇಕು, ಆ ಪೆರುಮಾಳ್ಗೂ ಬುದ್ಧಿ ಕಲಿಸ್ಬೇಕು. ಈ ಕೆಲಸ ನಿಮ್ಮಿಂದ ಆಗುತ್ತೆ, ಇಲ್ಲ ಅಂದ್ರೆ ಆಸ್ತಿ ಪಾಲ್ ಕೊಟ್ಟು. ಇದಕ್ಕೆ ಇಷ್ಟ ಇರ್ತಾರೆಲ್ರು ಹ್ಞೂ ಅನ್ನಿಪ್ಪ. ಎಷ್ಟು ಚಂದ ಹ್ಞೂ ಅಂದ್ರು. ಪೆರುಮಾಳಣ್ಣ, ಇವಳು ನನ್ನ ಮಗಳು, ಈ ಹುಡುಗನು ಇವಳು 3 ವರ್ಷದಿಂದ ಪ್ರೀತಿಸ್ತಾ ಇದ್ದಾರೆ. ಇವರಿಬ್ಬರು ಬೇರೆ ಬೇರೆ ಮಾಡ್ಬಿಟ್ರೆ ನನ್ನ ಮಗಳು ವಿಷ ಕೂಡ ಸತ್ತು ಹೋಗ್ತೀನಿ ಅಂತ ಹೆದರ್ಸ್ತಾ ಇದ್ದಾಳೆ. ನೀವೇ ಹೇಳಿ, ನನ್ನ ಮಗಳು ಸಾಯ್ಬೇಕಾ? ನೋಡ್ತೀರಾ, ಅಣ್ಣನ ಕಾಲಿಗೆ ಬಿದ್ದ ಆಶೀರ್ವಾದ. ಪೆರುಮಾಳಣ್ಣ, ಈ ಪ್ರೇಮಿಗಳನ್ನ ದೂರ ದೂರ ಏನಾದ್ರೂ ಮಾಡಿದ್ದೆ ಆದ್ರೆ ನೀನು ಮುಂದಿನ ಜನ್ಮದಲ್ಲಿ ಅದು ಏನದು ಕರಿ ಕಂಬಳಿಗಳು ಆಗ್ಬಿಡ್ತೀಯ. ನಾನ್ ನೀವಿಲ್ಲ ಅಂದ್ರೆ ನಿಜವಾಗ್ಲೂ ಬದುಕೋದಿಲ್ಲ. ಏನ್ ಮಾತು ಅಂತ ಆಡ್ತಾ? ನಾನು ಮಾತಾಡ್ತೀನಿ. ಚಿನ್ನ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ ನೀನು. ನೋಡು, ನಮ್ಮಿಬ್ಬರನ್ನ ಒಂದ್ ಮಾಡೋದಕ್ಕೆ ಆ ದೇವ್ರು ಯಾರನ್ನಾರು ಕಳಿಸ್ತಾನಮ್ಮ. ಏನ್ ನಮ್ಮ ಅಣ್ಣ ಏನ್ ನಿಮ್ ಪಾಲಿಗೆ ಸತ್ತಾಗಿದ್ದಾನೆ? ಮುಂದೆ ಮಾಡೇ ಮಾಡ್ತಾನೆ. ಅಣ್ಣ, ನೀನೀಗ ಇವ್ರಿಬ್ರು ಪಾಲಿಗೆ ದೇವ್ರಾಗ್ತೀಯ ಇಲ್ಲ ಈ ಕಂಬಳಿಗಳು ಆಗ್ತೀಯ?
ನೋಡಪ್ಪ ನಾನು ಎಷ್ಟೋ ಪ್ರೇಮಿಗಳನ್ನ ಮದುವೆ ಮಾಡ್ಬಿಡ್ತೀನಿ ಅಲ್ವಾ? ಇವ್ರನ್ನು ಮದುವೆ ಮಾಡ್ಬಿಡೋಣ ಮಾಟಂಟೆ ಅದು. ದೇವ ಗೊತ್ತೇವ ಇವ್ರಿಬ್ರಿಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಬಿಡೋಣಪ್ಪ. ಅಣ್ಣ ಒಂದು ಚಿಕ್ಕ ಪ್ರಾಬ್ಲಮ್. ಆ ಮಿನಿಸ್ಟರ್ ಮಗ ಬಂದು ಏನಾದ್ರೂ ಕಿತ್ತು ಕೆಲಸ ಮಾಡ್ಬಿಟ್ರೆ ಅಂತ. ಅಡ್ಡ ಕತ್ತರಿಸ್ಬಿಟ್ಟು ಬಿಸಾಕ್ಬಿಡ್ತೀನಿ. ಮಿನಿಸ್ಟರ್ ಮಾತು ಕೇಳ್ತಾರ? ಕೇಳಿಲ್ಲ ಅಂದ್ರೆ ಅವನನ್ನು ಮುಗಿಸ್ಬಿಟ್ಟು ನೋಡೋ ದೇವ ಬಲ್ದೇವ ನನ್ನ ಕಡೆಯಿಂದ ನಿನ್ ಮಗಳಿಗೆ ಗಿಫ್ಟ್ ಬರಲಾ ಬರೇ ನಾ ಬರೇ ಯಾವ ವರೆ ಅಣ್ಣ ಇರೋಬರೋ ಎಲ್ಲ ವರೆ ನಿನ್ ಕೆಳಗಿಳಿಸ್ಬಿಟ್ಟೆ. ನೀವೆಲ್ಲರೂ ಸೇರಿ ನನ್ನ ಮಗಳು ಪ್ರಾಣ ಉಳಿಸ್ಬಿಟ್ರಿ. ಹೌದು, ಈಗ ಬಂದೋದನ್ನು ಒರಿಜಿನಲ್ ಪೆರುಮಾಳು, ಮತ್ತೆ ನೀವು ಅವತ್ತು ಕರ್ಕೊಂಡ್ ಬಂದ್ರಲ್ಲ ಆ ಡೂಪ್ಲಿಕೇಟ್ ಪೆರುಮಾಳು ಯಾರು? ಅವನು ನಮ್ಮನೆ ಹುಡುಗನೇ, ಹೆಸರು ಪದ್ದಪ್ಪ ಅಂತ. ಅದು ನಮ್ಮ ಅಳಿಯಂದ್ರು ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡ್ ಬಂದಾಗ ನೀವು ಕೆಲಸ ಕೊಡ್ಲಿಲ್ವಂತೆ. ಹೇಗಾದ್ರೂ ಮಾಡಿ ಕೆಲಸನ ಗಿಟ್ಟಿಸ್ಕೊಳ್ಳೇಬೇಕು ಅಂತ ಮನೆ ಮಂದಿ ಎಲ್ಲ ಸೇರ್ಕೊಂಡು ಈ ತರ ನಾಟಕ ಮಾಡ್ಬಿಟ್ಟು